ರೇಷ್ಮೆ ಇಲಾಖೆ ಆವರಣದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಹಾತ್ಮ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಹಾರ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರೇಷ್ಮೆ ಇಲಾಖೆ ಉಪನಿರ್ದೇಶಕರಾದ ಆಂಜನೇಯ ರೆಡ್ಡಿ, ಹಿರಿಯ ಸಹಾಯಕ ನಿರ್ದೇಶಕ ಬೈರೇಗೌಡ, ಸೈಯದ್ ರಿಯಾಜ್ ಅಹಮದ್, ಪಾರ್ವತಮ್ಮ, ಫರೀದಾ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ರೇಷ್ಮೆ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದರು. ಈ ದಿವಸ ನಮ್ಮ ಭಾರತ ದೇಶ ಸ್ವತಂತ್ರ ಪಡೆದು 79 ವರ್ಷ ಆಗಿ ನಮ್ಮ ಈ ರೇಷ್ಮೆ ಇಲಾಖೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಎಲ್ಲ ಸಿಬ್ಬಂದಿ ಅಧಿಕಾರಿಗಳು ಸೇರಿ ಆಚರಣೆ ಮಾಡ್ತಾಯಿದ್ವಿ. ನಮಗೆ ಈ ಸ್ವತಂತ್ರ ದಿನಾಚರಣೆ ವಿಚಾರವಾಗಿ ತುಂಬ ಸಂತೋಷ ಇದೆ. ಭಾರತ ದೇಶ ಮತ್ತು ದೇಶದ ಅಭಿಮಾನ ನಮ್ಮ ಹೃದಯದಲ್ಲಿ ತುಂಬಿ ತುಳುಕ್ತಾ ಇದೆ. ನಾವು ಕೂಡ ಈ ಸಂತೋಷದಲ್ಲಿ ಪಾಲ್ಗೊಂಡು ನಮ್ಮ ಇದಕ್ಕೂ ಕೂಡ ಮಾರ್ಗದರ್ಶನ ಪಡಿತಾ ಇದ್ದೀವಿ ಮತ್ತು ಒಂದು ಸಂಭ್ರಮದಲ್ಲಿದ್ದೀವಿ. ನಾವು ಈ ಯುವಕರಿಗೆ ನಾವು ಹೇಳೋದೇನಂತಂದರೆ, ಈಗ ಸ್ವತಂತ್ರ ಪೂರ್ವದಲ್ಲಿ ಅನೇಕ ಪ್ರಾಬ್ಲಮ್ಸ್ ಇತ್ತು. ಇವಾಗ ಉದ್ಯೋಗ ಸಮಸ್ಯೆ ಇಲ್ಲ. ವಿದ್ಯಾವಂತರು ವಿದ್ಯೆಯನ್ನು ಕಲಿತು ಈ ಒಂದು ದೇಶನ ಅಭಿವೃದ್ಧಿ ಪಥದತ್ತ ಸಾಗಿಸೋಕ್ಕೆ ಅವರು ಶ್ರಮ ಪಡಬೇಕು. ಇವತ್ತು ಹೇಳಬೇಕಂತಂದರೆ, ಯುವಕರು ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 35 ಕೋಟಿ ಜನ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಯುವಕರಲ್ಲಿ ಮನವಿ ಮಾಡೋದೇನೆಂದರೆ, ಸ್ವಾವಲಂಬಿಗಳಾಗಿ ದೇಶಕ್ಕೆ ಕೂಡ ಸರ್ವಿಸ್ ಮಾಡಬೇಕಂತ ವಿನಂತಿ ಮಾಡ್ತೀವಿ.